ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರಿಸಬಹುದು. ಹಾಗೆ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲನೆಯ ಪ್ರಶ್ನೆ, ನವದೆಹಲಿಯಲ್ಲಿ ನಿಗದಿಯಾಗಿರುವ ಭಾರತ-ಫ್ರಾನ್ಸ್ ವಾರ್ಷಿಕ ಕಾರ್ಯತಂತ್ರದ ಸಂವಾದದಲ್ಲಿ ಭಾರತೀಯ ನಿಯೋಗವನ್ನು ಯಾರು ಮುನ್ನಡೆಸುತ್ತಾರೆ? ಆಪ್ಷನ್ ಎ ಎಸ್ ಜೈಶಂಕರ್, ಆಪ್ಷನ್ ಬಿ ನರೇಂದ್ರ ಮೋದಿ, ಆಪ್ಷನ್ ಸಿ ಅಜಿತ್ ದೋವಲ್, ಆಪ್ಷನ್ ಡಿ ಅಮಿತ್ ಶಾ. ಸರಿಯಾದ ಉತ್ತರ ಆಪ್ಷನ್ ಸಿ ಅಜಿತ್ ದೋವಲ್. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಇತ್ತೀಚಿನ ಹೇಳಿಕೆಯ ಪ್ರಕಾರ ಭಾರತ ಮತ್ತು ಫ್ರಾನ್ಸ್ ತಮ್ಮ ವಾರ್ಷಿಕ ಕಾರ್ಯತಂತ್ರದ ಸಂವಾದವನ್ನು ದೆಹಲಿಯಲ್ಲಿ ನಡೆಸಲು ಸಜ್ಜಾಗಿದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಭಾರತೀಯ ನಿಯೋಗವನ್ನು ಮುನ್ನಡೆಸಲಿದ್ದು, ಎಮ್ಯಾನ್ಯುಯಲ್ ಬೊನ್ನೆ ದಿ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರ ರಾಜತಾಂತ್ರಿಕ ಸಲಹೆಗಾರ ಫ್ರೆಂಚ್ ತಂಡವನ್ನು ಮುನ್ನಡೆಸಲಿದ್ದಾರೆ. ವ್ಯಾಪಕವಾದ ದ್ವಿಪಕ್ಷೀಯ ಮತ್ತು ಜಾಗತಿಕ ವಿಷಯಗಳ ಕುರಿತು ಚರ್ಚೆಗಳನ್ನು ನಿರೀಕ್ಷಿಸಲಾಗಿದೆ. ಮುಂದಿನ ಪ್ರಶ್ನೆ, ಗಡಿಗಳಲ್ಲಿ ಗಸ್ತು ತಿರುಗಲು ರಿಮೋಟ್ ನಿಯಂತ್ರಿತ ಸಶಸ್ತ್ರ ರೋಬೋಟ್ ಅನ್ನು ಯಾವ ಸಂಸ್ಥೆಯು ಅನಾವರಣಗೊಳಿಸಿದೆ? ಆಪ್ಷನ್ ಎ ಡಿಆರ್ಡಿಒ, ಆಪ್ಷನ್ ಬಿ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ರೆಕ್ಸ್ ಎಂಕೆಐಐ, ಆಪ್ಷನ್ ಸಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಆಪ್ಷನ್ ಡಿ ಬಿಎಇ ಸಿಸ್ಟಮ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ರೆಕ್ಸ್ ಎಂಕೆಐಐ. ಇಸ್ರೇಲ್ ರಕ್ಷಣಾ ಗುತ್ತಿಗೆದಾರರೊಬ್ಬರು ರಿಮೋಟ್ ನಿಯಂತ್ರಿತ ಸಶಸ್ತ್ರ ರೋಬೋಟ್ ಅನ್ನು ಅನಾವರಣಗೊಳಿಸಿದ್ದಾರೆ. ಅದು ಯುದ್ಧ ವಲಯಗಳಲ್ಲಿ ಗಸ್ತು ತಿರುಗುತ್ತದೆ, ಒಳನುಸುಳುವವರನ್ನು ಪತ್ತೆಹಚ್ಚುತ್ತದೆ ಮತ್ತು ಗುಂಡಿನ ದಾಳಿ ನಡೆಸುತ್ತದೆ. ಮಾನವರಹಿತ ವಾಹನವು ಡ್ರೋನ್ ತಂತ್ರಜ್ಞಾನದ ಜಗತ್ತಿಗೆ ಇತ್ತೀಚಿನ ಸೇರ್ಪಡೆಯಾಗಿದೆ. ಇದು ಆಧುನಿಕ ಯುದ್ಧಭೂಮಿಯನ್ನು ತ್ವರಿತವಾಗಿ ಮರುರೂಪಿಸುತ್ತಿದೆ. 4 ಚಕ್ರ ಡ್ರೈವ್ ಅನ್ನು ಸರ್ಕಾರಿ ಸ್ವಾಮ್ಯದ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ನ ರೆಕ್ಸ್ ಎಂಕೆಐಐ ಅಭಿವೃದ್ಧಿಪಡಿಸಿದೆ. ರೋಬೋಟ್ ನೆಲದ ಪಡೆಗಳಿಗೆ ಗುಪ್ತಚರವನ್ನು ಸಂಗ್ರಹಿಸಬಹುದು, ಗಾಯಗೊಂಡ ಸೈನಿಕರು ಮತ್ತು ಯುದ್ಧದಲ್ಲಿ ಮತ್ತು ಹೊರಗೆ ಸರಬರಾಜುಗಳನ್ನು ಸಾಗಿಸಬಹುದು ಮತ್ತು ಹತ್ತಿರದ ಗುರಿಗಳನ್ನು ಹೊಡೆಯಬಹುದು. ಮುಂದಿನ ಪ್ರಶ್ನೆ, ನವೆಂಬರ್ 9ರಂದು ಭಾರತದ 27ನೇ ರಾಜ್ಯವಾಗಿ ಯಾವ ರಾಜ್ಯವನ್ನು ರಚಿಸಲಾಯಿತು? ಆಪ್ಷನ್ ಎ ಜಾರ್ಖಂಡ್, ಆಪ್ಷನ್ ಬಿ ಉತ್ತರಾಖಂಡ, ಆಪ್ಷನ್ ಸಿ ಛತ್ತೀಸ್ಗಢ, ಆಪ್ಷನ್ ಡಿ ತೆಲಂಗಾಣ. ಆಪ್ಷನ್ ಬಿ ಉತ್ತರಾಖಂಡ. ಭಾರತದ 27ನೇ ರಾಜ್ಯದ ರಚನೆಯನ್ನು ಆಚರಿಸಲು ಉತ್ತರಾಖಂಡದ ಸಂಸ್ಥಾಪನಾ ದಿನವನ್ನು ವಾರ್ಷಿಕವಾಗಿ ನವೆಂಬರ್ 9ರಂದು ಆಚರಿಸಲಾಗುತ್ತದೆ. ಉತ್ತರ ಪ್ರದೇಶದ ವಾಯುವ್ಯ ಭಾಗದಿಂದ ಮತ್ತು ಹಿಮಾಲಯ ಪರ್ವತ ಶ್ರೇಣಿಯ ಒಂದು ಭಾಗದಿಂದ ಹಲವಾರು ಜಿಲ್ಲೆಗಳನ್ನು ಸೇರಿಕೊಂಡ ನಂತರ 2000ರಲ್ಲಿ ಉತ್ತರಾಖಂಡವನ್ನು ರಚಿಸಲಾಯಿತು. ಇದನ್ನು ಮೊದಲು ಉತ್ತರಾಂಚಲ ಎಂದು ಕರೆಯಲಾಗುತ್ತಿತ್ತು ಮತ್ತು 2027ರಲ್ಲಿ ಉತ್ತರಾಖಂಡ ಎಂದು ಮರುನಾಮಕರಣ ಮಾಡಲಾಗುತ್ತದೆ. ಮುಂದಿನ ಪ್ರಶ್ನೆ, ವಿಶ್ವ ಕ್ಷುದ್ರಗ್ರಹ ದಿನ ವರ್ಲ್ಡ್ ಆಸ್ಟಿರಾಯ್ಡ್ ಡೇ ಅನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಜೂನ್ 30, ಆಪ್ಷನ್ ಬಿ ಜುಲೈ 1, ಆಪ್ಷನ್ ಸಿ ಜುಲೈ 3, ಆಪ್ಷನ್ ಡಿ ಜುಲೈ 5. ಸರಿಯಾದ ಉತ್ತರ ಆಪ್ಷನ್ ಎ ಜೂನ್ 30. ಕ್ಷುದ್ರಗ್ರಹದ ಅಪಾಯಕಾರಿ ಪರಿಣಾಮದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಜೂನ್ 30ರಂದು ವಿಶ್ವ ಕ್ಷುದ್ರಗ್ರಹ ದಿನ 2022ನ್ನು ಜಾಗತಿಕವಾಗಿ ಗುರುತಿಸಲಾಗುತ್ತದೆ ಮತ್ತು ಆಚರಿಸಲಾಗುತ್ತದೆ. ಡಿಸೆಂಬರ್ 2016ರಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಜೂನ್ 30ನ್ನು ಅಂತಾರಾಷ್ಟ್ರೀಯ ಕ್ಷುದ್ರಗ್ರಹ ದಿನ ಎಂದು ಘೋಷಿಸುವ ನಿರ್ಣಯವನ್ನು ಅಂಗೀಕರಿಸಿತು. ಇದು 1908ರಲ್ಲಿ ಅದೇ ದಿನದಂದು ರಷ್ಯಾದ ಒಕ್ಕೂಟದ ಸೈಬೀರಿಯಾದ ಮೇಲೆ ತುಂಗುಸ್ಕಾ ಪ್ರಭಾವದ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಗ್ರಾಹಕರ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯವನ್ನು ಉಲ್ಲೇಖಿಸಿ ಎಫ್ಆರ್ಕೆ ವಿಸ್ತರಣೆ ಏನು? ಆಪ್ಷನ್ ಎ ಆಹಾರ ಅಕ್ಕಿ ಕಾಳುಗಳು, ಆಪ್ಷನ್ ಬಿ ಬಲವರ್ಧಿತ ಅಕ್ಕಿ ಕಾಳುಗಳು, ಆಪ್ಷನ್ ಸಿ
ಪೋಲಿಕ್ ಆಸಿಡ್ ಸಮೃದ್ಧ ಕರ್ನಲ್ಗಳು. ಆಪ್ಷನ್ ಡಿ ಫೆರಸ್ ಸಲ್ಫೇಟ್ ಸಮೃದ್ಧ ಕರ್ನಲ್ಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಬಲವರ್ಧಿತ ಅಕ್ಕಿ ಕಾಳುಗಳು. ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದ ಅಡಿಯಲ್ಲಿ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆ ಫರ್ಟಿಫೈಡ್ ರೈಸ್ ಕರ್ನಲ್ಗಳಿಗೆ ಏಕರೂಪದ ವಿಶೇಷಣಗಳನ್ನು ನೀಡಿದೆ. ವಿಶೇಷಣಗಳು ಗ್ರೇಡ್ ಎ ಮತ್ತು ಸಾಮಾನ್ಯ ಅಕ್ಕಿಗೆ ಎಫ್ಆರ್ಕೆಗಾಗಿ ಮತ್ತು ಎಫ್ಆರ್ಕೆಯ 1% ಅನ್ನು ಸಾಮಾನ್ಯ ಅಕ್ಕಿ ಸ್ಟಾಕ್ನೊಂದಿಗೆ ಮಿಶ್ರಣ ಮಾಡಬೇಕು ಎಂದು ಹೇಳುತ್ತದೆ. 2024ರ ವೇಳೆಗೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಮತ್ತು ಶಾಲೆಗಳಲ್ಲಿ ಮಧ್ಯಾಹ್ನದ ಊಟ ಸೇರಿದಂತೆ ವಿವಿಧ ಸರ್ಕಾರಿ ಯೋಜನೆಗಳ ಅಡಿಯಲ್ಲಿ ಬಲವರ್ಧಿತ ಅಕ್ಕಿಯನ್ನು ವಿತರಿಸಲಾಗುವುದು. ಈ ಮಾಹಿತಿಗಳು ನಿಮಗೆ ಉಪಯುಕ್ತ ಎನಿಸಿದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಉತ್ತರ ತಿಳಿದಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.